ಓಂ ಶಂ ಶನೈಶ್ಚರಾಯ ನಮಃ. ಸೊ ಶನೈಶ್ವರನ ಟ್ರಾನ್ಸಿಟ್ ಆಗ್ತಿರುವಂಥದ್ದು ಮೀನ ರಾಶಿಗೆ 2025 ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕುಂಭರಾಶಿಯಿಂದ ಮೀನ ರಾಶಿಯವರಿಗೆ. ಸೊ ಇದರ ಅರ್ಥ ತುಲಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾರಾದರೂ ನಿಮಗೆ ಮಿಸ್ಗೈಡ್ ಮಾಡ್ತಾರೆ, ಹಿತಶತ್ರುಗಳು ಜಾಸ್ತಿ ಆಗಬಹುದು. ಏನೋ ಒಂದು ಹೂಡಿಕೆ ಅಂತಾನೆ ಅಲ್ಲ, ಇವನ್ ಯಾವ್ದಾದ್ರು ನೀವು ಕೆಲಸ ಕಾರ್ಯಗಳಲ್ಲೂ ಅಷ್ಟೇ, ಏನೋ ಒಂದು ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ, ಕಾಂಟ್ರಾಕ್ಟರ್ ಇರ್ಬೋದು, ಅಥವಾ ಕೆಲಸ ಮಾಡ್ತಿರೋಂಥವ್ರೆ ಏನೋ ಒಂದು ವೇಸ್ಟ್ ಖರ್ಚು ಮಾಡಿಬಿಡುವಂಥದ್ದು, ಎಕ್ಸ್ಟ್ರಾ ಖರ್ಚು ಮಾಡಿಬಿಡುವಂಥದ್ದು, ಅಥವಾ ನಿಮ್ಮ ಬಂಡವಾಳಕ್ಕೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಅಂದರೆ ಹೇಳ್ತಾರಲ್ಲ ಅಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್. ಏನು ಮಾಡುತ್ತೆ ಮೇಡಮ್, ಮೇಯ್ನಾಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುತ್ತದೆ, ಕಣ್ಣು ದೃಷ್ಟಿ ಆಗುತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ಹೇಳಿ. ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ. ಇದು ಮಾಲೆಯ ರೀತಿಯಲ್ಲಿ ಹಾಕ್ಕೊಳ್ಬೋದು, ಅಂದರೆ ಕತ್ತಿಗೆ ನೀವು ಧರಿಸ್ಕೋಬೋದು. ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕ್ಕೊಳ್ಬೋದು. ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ. ಈ ರೀತಿಯಾದ ಒಂದು ಕುದುರೆ ಲಾಳ ಸಿಗುತ್ತೆ. ಪರಿಹಾರ, ಕಪ್ಪು ಬಟ್ಟೆ ತಗೊಳ್ಳಿ, ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಳವನ್ನು ಇಟ್ಟು ಅದನ್ನು ಕಟ್ಟಿಬಿಡಿ. ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ ಇದನ್ನು ಇಟ್ಟು ಆ ಬಟ್ಟೆ ಎಲ್ಲ ಕಟ್ಬಿಟ್ಟು ಕಾಣದೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು. ಎಷ್ಟು ಈಸಿ ಇರುತ್ತೆ. ಏನಾಗುತ್ತೆ ಮೇಡಮ್ ಇದರಿಂದ, ನೀವು ಸಾತಿ ಏನು ಎಫೆಕ್ಟ್ಸ್ ಇದೆ, ಬ್ಯಾಡ್ ಎಫೆಕ್ಟ್ಸ್ ಇದೆ, ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲಗಳು ನಿಮಗೆ ಸಿಗುತ್ತೆ.